ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ಪ್ರೀತಿಯ ಜೋರದ ಚಪ್ಪಾಳೆಯೊಂದಿಗೆ ನಾಡಪ್ರಭು ಶ್ರೀ ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದ ದಶಪಥ ರಸ್ತೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಇದೀಗ ಸಾಕ್ಷಿಯಾಗಿದ್ದಾರೆ. ನಿಮ್ಮೆಲ್ಲರ ಜೋರದ ಚಪ್ಪಾಳೆ. ಮುಂದೆ ಆಗ್ತದೆ ಸರ್, ಏನು ಕಾಣಲ್ಲ, ವಿಷಲ್ ಏನಿಲ್ಲ. ಮೀಡಿಯಾಗೆ ಯಾಕೆ ಕರೀತಾರ? ಬೇಡ ಅಂತ ಹೇಳ್ಬೇಕು, ಬರಲ್ಲ, ಯಾವ ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ಹೋಗಿ ಎದುರುಗಡೆ ಮೊಬೈಲ್ ಹಿಡ್ಕೊಂಡಿದ್ರಲ್ಲ ಅವ್ರಿಗೆ ಚೆನ್ನಾಗಿ ಸಿಗುತ್ತಪ್ಪ. ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಇದೀಗ ಸಾಕ್ಷಿಯಾಗಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು. ಹಾಗೆ ಎಸ್.ಎಂ. ಕೃಷ್ಣರವರು, ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣರವರ ಧರ್ಮಪತ್ನಿ ಶ್ರೀಮತಿ ಪ್ರೇಮಾ ಕೃಷ್ಣರವರು ಕೂಡ ದಶಪಥ ರಸ್ತೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ಇದುವರೆಗೂ ಕೂಡ ಕಾಯ್ತಾ ಇದ್ದಂತ ಕ್ಷಣ ಇದೀಗ ನಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ. ಬಂಧುಗಳೇ, ನಾಡಪ್ರಭು ಶ್ರೀ ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಇದೀಗ ಮೈಸೂರು ರಸ್ತೆ NH 275 ಮೈಸೂರು ರೋಡ್ 10 ಕಿಲೋಮೀಟರ್ 10.8 ಕಿಲೋಮೀಟರ್ ಇರುವಂತಹ ದಶಪಥ ರಸ್ತೆಯನ್ನ ನಾಡಪ್ರಭು ಶ್ರೀ ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ದಿನದಂದು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ದಶಪಥ ರಸ್ತೆಯ ಲೋಕಾರ್ಪಣೆ ಕಾರ್ಯ ಇದೀಗ ಉದ್ಘಾಟನೆಗೊಂಡಿದೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬಂಧುಗಳೇ, ಪ್ರೀತಿಯ ಚಪ್ಪಾಳೆ. ಆತ್ಮೀಯ ಬಂಧುಗಳೇ, ಇದೀಗ ಲೋಕಾರ್ಪಣೆಗೊಳ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಎಚ್.ಎಂ. ರೇವಣ್ಣರವರು,
ಹಾಗೂ ಎಚ್ ಸಿ ಬಾಲಕೃಷ್ಣರವರು ಹಾಗೆ ಗೋವಿಂದರಾಜ್ ಅವರು ಹಲವಾರು ಗಣ್ಯರು ಹಾಗೆ ಹ್ಯಾರಿಸ್ ರವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ಎಸ್ ಎಂ ಕೃಷ್ಣರವರ ಧರ್ಮಪತ್ನಿರವರು ಕೂಡ ಭಾಗಿಯಾಗಿದ್ದಾರೆ. ಇದೀಗ ಮೈಸೂರು ರಸ್ತೆ NH 275 10.8 ಕಿಲೋಮೀಟರ್ ಇರುವಂತಹ SM ಕೃಷ್ಣ ದಶಪಥ ರಸ್ತೆ ಇದೀಗ ಚಾಲನೆಗೊಳ್ತಾ ಇದೆ, ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ DK ಶಿವಕುಮಾರ್ ಸರ್ ಹಾಗೆ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ಹ್ಯಾರಿಸ್ ರವರು ಹಾಗೆ ಕೃಷ್ಣ ಬೈರೇಗೌಡರು ಸರ್ ಅವರು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಹಾಗೆ ಎಸ್ ಎಂ ಕೃಷ್ಣರವರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಪ್ರೇಮಾ ಕೃಷ್ಣರವರು ಸಹ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಂಧುಗಳೇ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಾಡಪ್ರಭು ಶ್ರೀ ಕೆಂಪೇಗೌಡ ಬಡಾವಣೆಗೆ ಸ್ವಾಗತವನ್ನು ಕೋರುವುದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ಎಂ ಕೃಷ್ಣರವರ ದಶಪಥ ರಸ್ತೆ ಇದೀಗ ಉದ್ಘಾಟನೆಗೊಂಡಿದೆ ಬಂಧುಗಳೇ. ಲೋಕಾರ್ಪಣೆ ಮಾಡಿದಂತಹ ಎಲ್ಲ